ನಮಃ ಹರಿ ಓಂ. ಗಣಾನಂತ್ವಂ ಗಣಪತಿಂ ವಾಮಹಂ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನಂ ಜಪಿಸ್ಸಿರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ದ್ವಾದಶಿ. ಇವತ್ತಿನ ನಕ್ಷತ್ರೆ ಚಿತ್ತಾ ನಕ್ಷತ್ರೆ. ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಹೊಸ ಉದ್ಯೋಗಗಳು ಅರಸುತ್ತಿರುವಂಥವರಿಗೆ ಹೊಸ ಉದ್ಯೋಗ ದೊರಕುವ ಶುಭ ದಿವಸ ಅಂತಲೂ ಸಹ ಹೇಳಬಹುದು. ಜೊತೆಗೆ ಉದ್ಯೋಗದಲ್ಲಿ ಯಾರು ಆಲೆ ಮಾಡುತ್ತಿರುವಂಥವರಿಗೆ ಒಂದಿಷ್ಟು ಬಡ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ದೈವ ಭಕ್ತಿಗಳಲ್ಲಿ ಯಾರಿರ್ತೀರಿ ಅವರಿಗೆ ದ್ವಿಗುಣವಾಗುವಂತಹ ಒಂದಷ್ಟು ಆಶೀರ್ವಾದ ದೈವಾನುಗ್ರಹ ಆಗುವಂತಹ ಶುಭ ದಿವಸವಾಗಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಹ ನೋಡುವಂಥದ್ದು. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ, ಭೂ ವ್ಯವಹಾರದವರಿಗೆ ದ್ವಿಗುಣ ಲಾಭ ಅಂತಲೂ ಸಹ ಹೇಳುವಂಥದ್ದು. ಸಂಧ್ಯಾ ಕಾಲದಲ್ಲಿ ವಾಹನಗಳ ಅವಘಡಗಳು ಆಗುವಂಥ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ನಡೆಸುವಂಥವರಿಗೆ, ಅವಿವಾಹಿತರಿಗೆ, ವಿವಾಹ ಪ್ರಯತ್ನದಲ್ಲಿರುವಂಥವರಿಗೆ ಒಂದಿಷ್ಟು ಶುಭ ವಿವಾಹ ಮಂಗಳ ಕಾರ್ಯ ಮಾಡುವಂಥ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಹಣಕಾಸಿನ ಸಮಸ್ಯೆಗಳು ಯಾರಿಗಾರು ಇದ್ರೆ ಪರಿಹಾರವಾಗುವಂಥದ್ದು. ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗುವಂತಹ ದಿನಮಾನವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಹ ಕಾಣುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಬದಲಾಯಿಸುವಂತಹ ಮನಸ್ಸುಗಳಿದ್ರೆ ಅವರಿಗೆ ಬದಲಾವಣೆ ಕೂಡ ಸಿಗುವಂಥದ್ದು. ಸೂಕ್ತ ಇವತ್ತಿನ ದಿವಸದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ದೇವಾಲಯ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವಾಹನಗಳಲ್ಲಿ ವಾಹನ ಕೊಳ್ಳುವ ಬಯಕೆಗಳಿದ್ರೆ ಅದು ಇವತ್ತಿನ ದಿವಸದಲ್ಲಿ ಈಡೇರುವಂಥದ್ದು, ಅನಿರೀಕ್ಷಿತವಾಗಿ ಈಡೇರುವಂಥದ್ದು. ಆಪ್ತ ಬಂಧುಗಳ ವಿಚಾರಗಳಲ್ಲಿ, ಆಪ್ತ ಬಂಧುಗಳ ಕುಟುಂಬದ ಬಳಿ ಮಂಗಳಕರ ಕಾರ್ಯಗಳಲ್ಲಿ ನಿಮ್ಮ ಒಂದು ಪಾಲುದಾರಿಕೆ ಹೆಚ್ಚಾಗಿರುವಂಥದ್ದು. ಜೊತೆಗೆ ಓಡಾಟ ಕೂಡ ಹೆಚ್ಚಾಗಿರುವಂಥದ್ದು. ಗೃಹ ಉಪಯೋಗಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಕರಕುಶಲ ವಸ್ತುಗಳ ಮಾರಾಟಗಾರರಿಗೆ ದ್ವಿಗುಣ ಲಾಭಗಳಾಗಿರುತ್ತೆ. ಇವತ್ತಿನ ದಿವಸ ಖರ್ಚು ಜಾಸ್ತಿ ಆಗುವಂಥದ್ದು. ದೂರ ಪ್ರಯಾಣಗಳೇನಾರ ಇದ್ರೆ ಸುಖಕರವಾಗಿರುತ್ತೆ. ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಕೂಡ ದೊರಕುವಂತ ಶುಭ ದಿವಸವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಗಣಪತಿಯ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ದೈವ ಬಲ ನಿಮ್ಮ ಜೊತೆಗಿರುವುದರಿಂದ ಕೆಲಸ ಕಾರ್ಯಗಳು ಒಂದಿಷ್ಟು ಯಥೇಚ್ಛವಾಗಿ ಆಗುತ್ತೆ. ಜೊತೆಗೆ ಲಾಭದಾಯಕವಾಗಿ ಕೂಡ ನೋಡುವಂಥದ್ದು. ಸಂತಸ ದಿನಮಾನ ಅಂತಲೂ ಹೇಳುವಂಥದ್ದು. ಹೋಟೆಲ್ ಉದ್ಯಮಿಯವರಂತವರಿಗೆ, ಹಣ್ಣು ತರಕಾರಿ ಹೂವು ಮಾರಾಟಗಾರರಿಗೆ ಹೆಚ್ಚಿನ ಲಾಭ ಕೂಡ ನೋಡುವಂಥದ್ದು. ಸಣ್ಣ ಪುಟ್ಟ ಸಮಸ್ಯೆಗಳೇನಾರ ಇದ್ರೆ ಅದು ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿವಾರಣೆ ಆಗುವಂಥದ್ದು. ಆದರೆ ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಗಣೇಶನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸದ ದಿನಮಾನದಲ್ಲಿ ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ನಡೆಯುವಂಥದ್ದು. ಸಪ್ತಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮಗೆ ಹೆಚ್ಚಿನ ಸುತ್ತಾಟಗಳು ಅಥವಾ ಸ್ವಲ್ಪ ಅಪವಾದ ಮತ್ತೆ ನಿಮಗೆ ಅಪನಿಂದನೆಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ವಿನಾಕಾರಣದಲ್ಲಿ ಅಕ್ಕಪಕ್ಕದವರ ಜೊತೆ, ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ, ಹಿರಿಯರ ಜೊತೆ ವಾಗ್ವಾದಗಳಿಗೆ, ಜಗಳಗಳಿಗೆ ಆಸ್ಪದವನ್ನು ಕೊಡಬೇಡಿ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು
ಕೆಂಪು ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಗೌರವ ಪಡೆಯುವಂತಹ ಒಂದಿಷ್ಟು ಸಾಧ್ಯತೆಗಳಿರುತ್ತೆ. ಉನ್ನತವಾಗುವಂತಹ ಹುದ್ದೆಗಳಿಗೆ ನಿಮಗೆ ಬಡ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಈ ದಿವಸದಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲ ಕೂಡ ನೋಡುವಂಥದ್ದು. ಜೊತೆಗೆ ಕನಸಿನ ವಿಚಾರಗಳಲ್ಲಿ ಒಂದಿಷ್ಟು ಭಯಭೀತರಾಗಿದ್ರೆ ನಿವಾರಣೆ ಆಗುವಂಥದ್ದು. ಜೊತೆಗೆ ಯಾವುದೇ ಹಣದ ವಿಚಾರ ಲೆಕ್ಕಾಚಾರಗಳಲ್ಲಿ ಒಂದಿಷ್ಟು ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ. ನಿಮಗೆ ದೈವ ಬಲ ನಿಮ್ಮ ಜೊತೆ ಇರೋದ್ರಿಂದ ಒಂದಿಷ್ಟು ಎಚ್ಚರಿಕೆಯಿಂದ ಮುನ್ನೆಚ್ಚರಿಯಿಂದ ಕೆಲಸ ಮಾಡಿ, ನಿಮ್ಮ ಲಾಭದಾಯಕವಾಗಿರುತ್ತೆ. ಕೃಷಿಕರಿಗೆ ಮತ್ತು ಭೂ ವ್ಯವಹಾರದವರಿಗೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಶ್ವತ್ಥ ಅರಳಿ ಮರ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಒಂದಿಷ್ಟು ಉತ್ತಮವಾಗಿರುವಂಥದ್ದು. ಅದರಲ್ಲೂ ಸೌಂದರ್ಯವರ್ಧಕಗಳ ವ್ಯಾಪಾರಿಗಳು, ಹತ್ತಿ ರೇಷ್ಮೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಕೂಡ ನಿರೀಕ್ಷಿಸಬಹುದು. ಉದ್ಯೋಗ ಅರಸುತ್ತಿರುವಂಥವರಿಗೆ ಒಂದಿಷ್ಟು ಉದ್ಯೋಗ ಅವಕಾಶ ಸಿಗುವಂಥದ್ದು. ಜೊತೆಗೆ ನಿಮಗೆ ಸ್ವಲ್ಪ ಉದ್ಯೋಗದಲ್ಲಿ ಹಾಲಿ ಇರುವಂಥವರಿಗೆ ಒತ್ತಡಗಳು ಹೆಚ್ಚಾಗುವಂಥದ್ದು. ನೀವು ತೋರ್ಪಡಿಕೆ ಕೊಡದೇನೆ ಕೆಲಸವನ್ನು ನಿಭಾಯಿಸಿದ್ರೆ ನಿಮಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಒಳಗಾಗುವಂಥ ಶುಭ ದಿವಸವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಗಣೇಶನ ಅಷ್ಟೋತ್ತರ ಅಥವಾ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಕೆಲವೊಮ್ಮೆ ತೊಂದರೆಗೆ ಸಿಲುಕುವಂತಹ ಸಂದರ್ಭಗಳು ಹೆಚ್ಚಾಗುತ್ತೆ. ಅದರಲ್ಲೂ ದೈವ ಬಲ ನಿಮ್ಮ ಜೊತೆಗಳಿದ್ರೆ ಇವೆಲ್ಲದರಿಂದ ಪಾರಾಗುವಂಥ ಶುಭ ದಿವಸ. ವಾಹನಾದಿ ಸೌಲಭ್ಯಗಳು ನಿಮಗೆ ಲಭಿಸುವಂಥ ಶುಭ ದಿವಸವಾಗಿರುತ್ತೆ. ವಸ್ತ್ರಾಭರಣಗಳು ಕೊಳ್ಳುವಂತಹ ಒಂದಿಷ್ಟು ನಿಮಗೆ ಆದಾಯ ದಿನ ಅಂತಲೂ ಹೇಳುವಂಥದ್ದು. ನಿಮ್ಮ ಸಂಗಾತಿ ಕೂಡ ನಿಮಗೆ ನೆರವಾಗುವಂಥದ್ದು. ಭೂಮಿ ಕೊಳ್ಳುವ ಪ್ರಯತ್ನದಲ್ಲಿ ನಿಮಗೆ ದ್ವಿಗುಣ ಲಾಭವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಎಂದಿನಂತೆ ಲಾಭ, ಅದರಲ್ಲೂ ಗಿರಾಣಿ ಮಾಲೀಕರಿಗೆ ನಿಮಗೆ ಲಾಭ ದಿನಮಾನವಾಗಿರುತ್ತೆ. ಜೊತೆಗೆ ಸಹೋದರ ಸಹೋದರಿಯರ ಸಂಬಂಧಪಟ್ಟಂತಹ ಒಂದಿಷ್ಟು ವಾಗ್ವಾದಗಳು ವೈಮನಸ್ಸುಗಳಿದ್ರೆ ಎಲ್ಲ ನಿವಾರಣೆಯಾಗಿ ಮಿತ್ರತ್ವದಲ್ಲಿರುವಂತಹ ಶುಭ ದಿವಸವಾಗಿರುತ್ತೆ. ಮಕ್ಕಳ ನಡುವೆ ಸಂತಸದಿಂದ ಬರುವಂತ ಶುಭ ವಾರ್ತೆಗಳನ್ನು ಕೇಳ್ತೀರಿ. ಎಂದಿನಂತೆ ನೂತನ ವ್ಯವಹಾರಗಳಿಗೆ ಹೈನುಗಾರಿಕೆ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನವಗ್ರಹಗಳ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ನಿಮ್ಮ ಕೆಲಸ ಮಾಡುವಂಥ ಕಂಪನಿ ಅಥವಾ ನಿಮ್ಮ ಸ್ಥಳಗಳಲ್ಲಿ ಸ್ವಯಂ ಉದ್ಯೋಗ ಉತ್ಪನ್ನಗಳ ತಯಾರಕರು, ಮಾರಾಟಗಾರರು ಆದಾಯಗಳು ದುಪ್ಪಟ್ಟಾಗುವಂಥದ್ದು. ಅನಗತ್ಯ ವಸ್ತು ವಿಷಯಗಳಿಗೆ ಧಾರಾಳವಾಗಿ ಖರ್ಚು ಮಾಡುವಂತಹ ನೀವು ದಿನಮಾನವಾಗಿರುತ್ತೆ. ನೀವು ಅತ್ಯಗತ್ಯ ವಸ್ತುಗಳ ವಿಷಯಗಳಲ್ಲಿ ಕೆಲವೊಂದು ವಿಚಾರಗಳ ಕೊಳ್ಳುವಿಕೆಯಲ್ಲಿ ನಿರ್ದಿಷ್ಟು ಕೋಪಕ್ಕೆ ಪಾತ್ರರಾಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಬೆಲ್ಲದಂಗಡಿ, ಪಾತ್ರ ವ್ಯಾಪಾರಕರು, ಚಿನ್ನದ ವ್ಯಾಪಾರಕರು, ತಾಮ್ರದ ವ್ಯಾಪಾರಕರಿಗೆ ಲಾಭ ಕೂಡ ನಿರೀಕ್ಷಣೆ ಮಾಡುವಂಥ ದಿನಮಾನವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಒಂದಿಷ್ಟು ಕೋಪ ನಿಮಗೆ ಶೋಭೆ ತರುವಂತಹ ದಿನಮಾನವಾಗಿರುತ್ತೆ. ಅಂದ್ರೆ ನಿಮ್ಮ ಕೋಪ ನಿಮಗೆ ಶೋಭೆಗಳಲ್ಲಿ ಜೊತೆಗೆ ನಿಮ್ಮ ಒಂದಷ್ಟು ಯೋಗ್ಯತೆಗಳನ್ನು ಅಳೆಯುವಂತ ದಿನಮಾನವಾಗಿರುತ್ತೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟು ಕೆಲಸವನ್ನು ಮಾಡಬೇಕು. ಈ ದಿವಸ ನಿಮ್ಮ ಚಾಲೆಂಜ್ ಅಂತಲೂ ಸಹ ಹೇಳುವಂಥದ್ದು. ಉದ್ಯೋಗ ಸ್ಥಳಗಳಲ್ಲಿ ಮತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಮಧ್ಯವರ್ತಿ ಸ್ಥಳಗಳಲ್ಲಿ ಲಾಭ ಕೂಡ ಬರಬೇಕು ಅಂದ್ರೆ ತಾಳ್ಮೆಯಿಂದ ಇರತಕ್ಕದ್ದು. ಹಿರಿಯ ಅಧಿಕಾರಿಗಳ ಜೊತೆಗೆ ನೀವು ಸಲಹೆ ತಕೊಂಡು, ಹಿರಿಯರ ಕುಟುಂಬದವರ ಜೊತೆ ಸಲಹೆ ತಕೊಂಡು ಕೆಲಸ ಕಾರ್ಯಗಳ ಮಾಡೋದ್ರಿಂದ ದ್ವಿಗುಣ ಲಾಭವನ್ನು ಸಹ ನೋಡುವಂಥದ್ದು. ಆರೋಗ್ಯದಲ್ಲಿ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಸುಧಾರಣೆ ಕೂಡ ನೋಡುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹಿರಿಯ ಸಹೋದ್ಯೋಗಿಗಳಿಗೆ ಗೌರವ ಕೊಟ್ಟು ಅವರ ಗೌರವ ಪ್ರೀತಿ ನೀವು ಗಳಿಸುವಂತ ಶುಭ ದಿವಸವಾಗಿರುತ್ತೆ. ನಿಮ್ಮ ಕೆಲಸ
ಕಾರ್ಯಕ್ಷೇತ್ರಗಳಲ್ಲಿ ನಿರೀಕ್ಷೆಯಂತೆ ನೀವು ಜನ್ಮದಲ್ಲಿ ನಿಮಗೆ ರಾಹು ಇರೋದ್ರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ತೊಂದರೆ, ತಾಪತ್ರಯಗಳು, ಅಡ್ಡಗಾಲುಗಳಾಗುವಂಥ ದಿನಮಾನವಾಗಿರುತ್ತೆ. ಮಿತ್ರತ್ವದಲ್ಲಿ ಶತ್ರುತ್ವಗಳು ಕೂಡ ನೋಡುವಂಥದ್ದು, ವ್ಯಾಪಾರ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಜೊತೆಗೆ ಹಣಕಾಸಿನ ಪರಿಸ್ಥಿತಿಗಳಲ್ಲಿ ಸುಧಾರಣೆ ಆಗಬೇಕು ಅಂದರೆ ನೀವು ರಾಹುವಿನ ಅಷ್ಟೋತ್ತರ ಪಠನ ಮಾಡೋದು ಒಳಿತು. ಕಪ್ಪು ಉದ್ದು ಅಥವಾ ಕಪ್ಪು ಎಳ್ಳು ದಾನಗಳನ್ನು ಮಾರಾಟಗಾರರಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ರಾಹುವಿನ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.